ಸುವರ್ಚಲಾದೇವಿ ಒಂದು ಶಪಥ ಮಾಡಿರ್ತಾಳೆ. ಏನಂತ ಅಂದರೆ, ನಾನು ಬ್ರಹ್ಮಚಾರಿಣಿಯಾಗಿ ಇರ್ತೀನಿ, ನೀವೇನಾದರೂ ನನ್ನ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವನು ಕೂಡ ಬ್ರಹ್ಮಚಾರಿಯಾಗೇ ಇರಬೇಕು, ಕೊನೆಯವರೆಗೂ ಕೂಡ ನಾನು ಬ್ರಹ್ಮಚಾರಿಯಾಗಿ ಇರಬೇಕು, ಅಂಥವ್ರು ಯಾರನ್ನು ಸಿಕ್ಕರು ನೀವು ಮದುವೆ ಮಾಡ್ರಿ ಅಂತ ಹೇಳಿರ್ತಾಳೆ. ಸೂರ್ಯದೇವನಿಗೆ ಈಗ ವಯಸ್ಸಿಗೆ ಬಂದ್ರೆ ಮಗಳನ್ನ ಮನೆಗೆ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈಗ ಹೆಣ್ಣು ಅಂದಮೇಲೆ ಮದುವೆ ಮಾಡ್ಬೇಕು, ಮದುವೆ ಮಾಡಿದ ಮೇಲೆ ಅದಕ್ಕೆ ಒಂದು ದಾರಿ, ಅದರ ಮೋಕ್ಷಕ್ಕೆ ದಾರಿ. ಅವಾಗ ಏನು ಮಾಡ್ಬೇಕನ್ನುವಾಗ ಈತ ನೆನಪಿಗೆ ಬರ್ತಾನೆ ಆಂಜನೇಯ, ತನ್ನ ಶಿಷ್ಯ. ಈ ಕೆಲಸ ಯಾರಿಂದ ಆಗುತ್ತೆ ಅಂದರೆ ಆಂಜನೇಯ ಮಾತ್ರ ಜಗತ್ತಲ್ಲಿ ಸನ್ಯಾಸ ತಗೊಂಡಿರ್ತಕ್ಕಂಥವನು, ಮತ್ತು ಬ್ರಹ್ಮಚಾರಿ ಆಗಿರ್ತಕ್ಕಂಥವನು. ಅವನಕ್ಕಿಂತ ದೊಡ್ಡ ಬ್ರಹ್ಮಚಾರಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತಂದೇಳಿ ಸೂರ್ಯದೇವರು ಏನು ಮಾಡ್ತಾರಂದರೆ, ಆ ಹನುಮಂತನನ್ನು ಕರೆದು, ತನ್ನ ಶಿಷ್ಯನನ್ನು ಕರೆದು ಹೇಳ್ತಾನೆ, ನೋಡಪ್ಪ, ನೀನು ನನ್ನ ಮಗಳನ್ನು ಮದುವೆ ಆಗು, ಏನೂ ಆಗುವುದಿಲ್ಲ. ಗುರುವಿನ ಮಗಳನ್ನು ಶಿಷ್ಯ ಮದುವೆ ಆದರೆ ಏನೂ ಸಮಸ್ಯೆ ಇಲ್ಲ, ನೀನು ಬ್ರಹ್ಮಚಾರಿಯಾಗಿರು, ಆಕೆ ಕೂಡ ಬ್ರಹ್ಮಚಾರಿಯಾಗಿರಲಿ ಅಂತಂದೇಳಿ. ಆಮೇಲೆ ಹನುಮಪ್ಪನಿಗೆ ಒಂದು ವಿದ್ಯೆ ಕಲಿಸೋದಿರ್ತದೆ, ಆ ವಿದ್ಯೆ ಪರಿಪೂರ್ಣ ಆಗಬೇಕಂದ್ರೂ ಕೂಡ ನೀನು ಈ ಮದುವೆಯನ್ನು ಆಗಬೇಕಂತಂದೇಳಿ ಹೇಳ್ತಾರೆ. ಆಗ ಗುರುವಿನ ಆಜ್ಞೆಗೆ ಶಿರವಾಗಿ ಸುವರ್ಚಲಾದೇವಿಯನ್ನು ಮದುವೆ ಆಗ್ತಾನೆ. ಯಾರು ನಿಮ್ಮನ್ನು ಕೇಳ್ಬೋದು, ಯಾಕಂದ್ರೆ ಇವತ್ತು ಈ ಸಮಾಜದಲ್ಲಿ ಕೆಲವರು ನಾಸ್ತಿಕನೂ ಇದ್ದಾನೆ, ಆಸ್ತಿಕನೂ ಇದ್ದಾನೆ. ಹೌದಾ? ಈಗ ನಾಸ್ತಿಕರು ಏನು ಮಾಡ್ತಾರೆ, ಏನೋ ಒಂದು ಓದಿರ್ತಾರೆ, ಓದಿ ಬುಕ್ದಲ್ಲೆಲ್ಲ ನೋಡಿದ ಆಂಜನೇಯನಿಗೆ ಮದುವೆ ಆಗೈತೆ ಏನಂತ ನಿಮಗೆ ಬಂದು ಕೇಳ್ಬೋದು ಭಕ್ತರಲ್ಲಿ. ಆಗಿಲ್ಲ, ಮದುವೆ ಆಗಿಲ್ಲ ಅಂದರೆ ಅದನ್ನೇ ಇಟ್ಕೊಂಡು ಕೊಂಗು ಮಾಡ್ತಾರೆ. ಇದು ಸ್ವಲ್ಪ ತಲೆಯಾಗಿರಲಿ, ಆಂಜನೇಯನಿಗೆ ಮದುವೆ ಆಗಿದೆ. ಆಕೆಗೆ ಹೆಸರೇ ಸುವರ್ಚಲಾದೇವಿ. ರಾಮ್ ರಾಮ್ ಜಯ ರಾಜಾ ರಾಮ್, ರಾಮ್ ರಾಮ್ ಜಯ